ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬಾಗಿಲು ತೋರಣವನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 10 ಚೈನನ್ನು ಹಾಕ್ಕೊಳ್ಬೇಕು. 10 ಚೈನನ್ನು ಹಾಕ್ಕೊಂಡಾದಮೇಲೆ 2 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಅದ್ರ ಮೇಲೆ ಚೈನ್ ಸ್ಟಿಚ್ಚನ್ನು ಹಾಕಿರ್ತೀವಲ್ವ, ಪ್ರತಿಯೊಂದು ಚೈನಲ್ಲೂ ಒಂದೊಂದು ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಒಟ್ಟು 10 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕಿಲ್ಲಿ ಮೊದಲನೇ ರೌಂಡಲ್ಲಿ. ಹಾಗೆ ಎರಡನೇ ರೌಂಡಲ್ಲಿ ನೋಡಿ, ಮೊದಲನೇ ರೌಂಡ್ ಕಂಪ್ಲೀಟ್ ಆಯಿತು. ಈಗ ಎರಡನೇ ರೌಂಡಲ್ಲಿ ಮತ್ತೆ 2 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈ ಕಡೆ ತಿರ್ಸ್ಕೊಳ್ಬೇಕು. ಈಗ ಮತ್ತೊಂದು ಡಬಲ್ ಕ್ರೋಶವನ್ನು ಹಾಕ್ಕೊಂಡಾದಮೇಲೆ ಮತ್ತೊಂದು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಮಧ್ಯ ಒಂದು ರಿಂಗನ್ನು ಬಿಟ್ಟು ಪಕ್ಕದಲ್ಲಿ ಹಾಕ್ಕೊಳ್ಬೇಕು ಒಂದು ಡಬಲ್ ಕ್ರೋಶ. ನಂತರ ಅದರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶ. 2 ಡಬಲ್ ಕ್ರೋಶ ಹಾಕಿ ಆದಮೇಲೆ ಒಂದೊಂದು ಚೈನನ್ನು ಬಿಡಬೇಕು ಈ ಥರ. ಈಗ ಕೊನೆಗೆ ಉಳಿತು, ಕೊನೆಗೆ 2 ಡಬಲ್ ಕ್ರೋಶವನ್ನು ಹಾಕಿ ಈಗ ಎರಡನೇ ರೌಂಡ್ ಕಂಪ್ಲೀಟ್ ಆಯಿತು. ಮೂರನೇ ರೌಂಡು 2 ಚೈನನ್ನು ಹಾಕ್ಕೊಂಡು ಮತ್ತೆ ಇಲ್ಲಿ 10 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕೀಗ. ನೋಡಿ, ಪ್ರತಿಯೊಂದು ರಿಂಗಲ್ಲೂ ಒಂದೊಂದು ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬನ್ನಿ. ಹೀಗೆ ಇಲ್ಲಿ 10 ಡಬಲ್ ಕ್ರೋಶ ಆದಮೇಲೆ ಕೊನೆಗೆ 2 ಚೈನನ್ನು ಎಕ್ಸ್ಟ್ರಾ ಹಾಕೋದನ್ನು ಮರಿಬೇಡಿ. ನೋಡಿ, ಈ ಥರ ಆಯಿತು. ಹೀಗೆ ನಿಮ್ಮ ಬಾಗಿಲಿನ ಅಳತೆಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಪಟ್ಟಿಯನ್ನು ತಯಾರಿಸ್ಕೊಳ್ಳಿ. ನಾನಿಲ್ಲಿ ಇಷ್ಟು ದೊಡ್ಡ ಪಟ್ಟಿಯನ್ನು ತಯಾರಿಸ್ಕೊಂಡಿದ್ದೀನಿ. ನಂತರ ಒಂದು ಹೊಸ ಪೆನ್ಸಿಲನ್ನು ತಗೊಂಡು ಪೆನ್ಸಿಲಿಂದ ಹೂವನ್ನು ಮಾಡಬೇಕು. ಈ ಥರ ದಾರವನ್ನು ಸುತ್ತಕೊಂಡು, ಮೊದಲು ನಾನು ತೋರಿಸಿದ್ದೀನಿ ಇದನ್ನು, ಈಗ ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ದಾರವನ್ನು ಸುತ್ತಕೊಂಡು ಪೆನ್ಸಿಲ್ ಫುಲ್ಲು ತುಂಬಲವರೆಗೆ ಸುತ್ತಬೇಕು. ಆದ ನಂತರ ಈಗ ನಿಧಾನವಾಗಿ ಕೈಯಿಂದ ಈ ಕಡೆ ದಾರವನ್ನು ಹೋಗದೇ ರೀತಿ ಗಟ್ಟಿಯಾಗಿ ಹಿಡ್ಕೊಂಡು ಹೀಗೆ ಪೆನ್ಸಿಲನ್ನು ನಿಧಾನವಾಗಿ ಹೊರಗೆ ತೆಗೆದು ಈಗ ಅದೆರಡು ದಾರವನ್ನು ಸೇರಿಸಿ ಗಂಟು ಹಾಕಿದರೆ ಆಯಿತು. ಈ ಥರ ನಾವು ಸುಮಾರು ಮಾಡಿಟ್ಕೊಳ್ಬೇಕು. ಇಲ್ಲಿ ನಾನು ಸುಮಾರು ಮಾಡಿಟ್ಕೊಂಡಿದ್ದೀನಿ. ಈಗ ಗೊಂಡೆ ಮಾಡಲಿಕ್ಕೆ ಒಂದು 30 ರೌಂಡು ಈ ಥರ ದಾರವನ್ನು ಕೈಯಿಂದನೇ ಈ ಥರ ಮಾಡಿಕೊಳ್ಬೇಕು. ನೀವು ಬೇಕಾದರೆ ರಟ್ಟಿನ ಸಹಾಯದಿಂದ ಸಹಿತ ಮಾಡ್ಬೋದು. ಹೀಗೆ ಒಂದು 30 ರೌಂಡು ಸುತ್ತಕೊಂಡು ಮಧ್ಯದಲ್ಲಿ ಒಂದು ದಾರವನ್ನು, ಹಸಿರು ದಾರವನ್ನೇ ಕಟ್ಕೊಂಡು ಸ್ವಲ್ಪ ಉದ್ದ ದಾರವನ್ನು ಬಿಟ್ಟುಕೊಂಡು ಈ ರೀತಿಯಾಗಿ ಗೊಂಡೆ ಮಾಡಿಕೊಳ್ಬೇಕು. ನೋಡಿ, ಈ ಥರ ಮಾಡಿಟ್ಕೊಂಡಿದ್ದೀನಿ ಗೊಂಡೆನ. ಈಗ ಅದಕ್ಕೊಂದು ಮಣಿಯನ್ನು ಸುರ್ಕೊಂಡು, ಗೋಲ್ಡನ್ ಕಲರ್ ಮಣಿ ಇತ್ತು ನನ್ನ ಹತ್ರ, ನಿಮ್ಮ ಹತ್ರ ಯಾವ ಕಲರ್ ಮಣಿ ಇರ್ತದೋ ಅದು ಹಾಕ್ಕೊಳ್ಬೋದು. ಈಗ ಈ ಥರ ಮಾಡಿಟ್ಕೊಂಡಿದ್ದೀವಲ್ವ ಪೆನ್ಸಿಲಲ್ಲಿ, ಅದನ್ನು ಒಂದು ಹಾಕ್ಕೊಳ್ಳೋದು, ಮತ್ತು ಒಂದು ಗೋಲ್ಡನ್ ಕಲರ್ ಮಣಿಯನ್ನು ಹಾಕ್ಕೊಳ್ಳೋದು. ಹೀಗೆ ಪೆನ್ಸಿಲಿಂದ ಮಾಡಿದ ಹೂವನ್ನು ಒಂದು ಗೋಲ್ಡನ್ ಕಲರ್ ಮಣಿ. ಹೀಗೆ ನಾನಿಲ್ಲಿ 3 ಹಾಕ್ಕೊಂಡಿದ್ದೀನಿ. 2 ಸಹ ಹಾಕ್ಕೊಳ್ಬೋದು, 4, 5 ಹೀಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಪ್ಯಾಟರ್ನಿಗೋಸ್ಕರ ಅಷ್ಟೇ ತೋರಿಸ್ತಾ ಇದ್ದೀನಿ. 2 ಕಲರಲ್ಲೂ ಮಾಡ್ಬೋದು ಇದನ್ನು. ಈ ಥರ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕೆಳಗೆ ಗೊಂಡೆನ ಸ್ವಲ್ಪ ಸಮವಾಗಿ ಕಟ್ ಮಾಡ್ಕೊಳ್ಬೇಕು. ಇದು ರೆಡಿ ಆಯಿತು. ಹೀಗೆ ಸುಮಾರು ನಾವು ಮಾಡಿಟ್ಕೊಂಡಿದ್ದನ್ನೆಲ್ಲವನ್ನು ಹೀಗೆ ತಯಾರಿಸಿಟ್ಕೊಳ್ಬೇಕು. ಈಗ ಈ ಪಟ್ಟಿಗೆ ದಾರವನ್ನು ಅದನ್ನು ಹಾಕ್ಕೊಂಡಿದ್ದನ್ನು ಕಟ್ತಾ ಹೋದರೆ ಬಾಗಿಲು ತೋರಣ ರೆಡಿಯಾಗುತ್ತೆ. ನೋಡಿ, ಒಂದೊಂದಾಗಿ ಹೀಗೆ ಕಟ್ತಾ ಬರುವಂಥದ್ದು.
ಸರಿಯಾಗಿ ಗಟ್ಟಿಯಾಗಿದ್ದ ಗಂಟನ್ನು ಹಾಕ್ಕೊಳ್ಳಿ. ಉಳಿದ ದಾರವನ್ನು ಕಟ್ ಮಾಡಿ ತೆಗೆದು ನೋಡಿ, ಹೀಗೆ ಎಲ್ಲ ಕಡೆಗೂ ಹೀಗೆ ಸೇರಿಸ್ತಾ ಬನ್ನಿ. ನೋಡಿ ಇಲ್ಲಿ ರೆಡಿ ಆಯಿತು, ನಾನು ಸೇರಿಸಿಟ್ಟಿದ್ದೀನಿ. ಹೀಗೆ ಎಲ್ಲದಕ್ಕೂ ಹಾಕೊಂಡಾದಮೇಲೆ ಬಾಗಿಲು ತೋರಣ ಸಿದ್ಧ ಆಯಿತು. ನೀವು ಮನೆಯಲ್ಲಿ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.